ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವತ್ತು ಒನ್ ಪ್ಲಸ್ ನಾಟ್ ಬಡ್ಸ್ 2 ಆರ್ ಈ ಒಂದು ಬಡ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ. ಈ ಬಡ್ಸ್ ನನಗೆ ಫ್ರೀ ಆಗಿ ಸಿಕ್ಕಿದೆ. ಅದೇಂಗ್ ಬ್ರೋ ಈ ಬಡ್ಸ್ ನಿನಗೆ ಫ್ರೀ ಆಗಿ ಸಿಕ್ತು ಅಂದ್ರೆ, ರೀಸೆಂಟ್ ಆಗಿ ಒನ್ ಪ್ಲಸ್ ನಾಟ್ C4 ಈ ಒಂದು ಮೊಬೈಲ್ ನಾನು ಪರ್ಚೇಸ್ ಮಾಡಿದ್ದೆ. ಫಸ್ಟ್ ಡೇ ಸೇಲ್ ಅಲ್ಲಿ ಈ ಒಂದು ಮೊಬೈಲ್ ನ ಯಾರ್ಯಾರು ಪರ್ಚೇಸ್ ಮಾಡ್ತಾರೋ ಅವರಿಗೆ ಒನ್ ಪ್ಲಸ್ ಅವರು ಕಾಂಪ್ಲಿಮೆಂಟರಿ ಆಗಿ ಈ ಬಡ್ಸ್ ಕೂಡ ಫ್ರೀ ಆಗಿ ಕೊಟ್ಟಿದ್ರು. ಆ ಮೊಬೈಲ್ ತಗೊಂಡಾಗ ಈ ಬಡ್ಸ್ ನನಗೆ ಫ್ರೀ ಆಗಿ ಸಿಕ್ತು ಅಂತಾನೆ ಹೇಳ್ಬೋದು. ಈ ಬಡ್ಸ್ ನಾನು ಒಂದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಂದಿನ ಕಂಪ್ಲೀಟ್ ಆಗಿ ಈ ಬಡ್ಸ್ ನಾನು ಯೂಸ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಯೂಸ್ ಮಾಡಿದಾದ್ಮೇಲೆ ನನ್ನ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಏನೇನೆಲ್ಲ ಪ್ಲಸ್ ಇದೆ, ಏನೇನೆಲ್ಲ ಮೈನಸ್ ಇದೆ. ಇವಾಗ ಅಟ್ ಪ್ರೆಸೆಂಟ್ ನೀವು ಈ ಒಂದು ಬಡ್ಸ್ ತಗೋಬೇಕು ಅಂದ್ರೆ 2,500 ಆಗುತ್ತೆ. ಆ ಒಂದು ಪ್ರೈಸ್ ರೇಂಜ್ಗೆ ಈ ಬಡ್ಸ್ ವರ್ತಾ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದ್ರೂ 2,500 ಒಳಗಡೆ ಒಂದು ಒಳ್ಳೆ ಬಡ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವೇನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ಬಾಕ್ಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಬಾಕ್ಸ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಸಿಂಪಲ್ ಆಗಿ ಇವರು ಡಿಸೈನ್ ಮಾಡಿದ್ದಾರೆ. ಇವಾಗ ಬಾಕ್ಸ್ ಆದ್ರೆ ಓಪನ್ ಮಾಡೋಣಂತೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಇಲ್ಲಿ ಬಡ್ಸ್ ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಬ್ಲೂ ಕಲರ್. ಇದ್ರ ಬಗ್ಗೆ ಮಾತಾಡೋಣಂತೆ. 2 ಪೇರ್ಸ್ ಆಫ್ ಇಯರ್ ಟಿಪ್ಸ್ ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಟೈಪ್ ಎ ಟು ಟೈಪ್ ಸಿ ಕೇಬಲ್ ಇದೆ. ಯೂಸರ್ ಮ್ಯಾನ್ಯುಯಲ್ ಹಾಗೆ ಬಂದ್ಬಿಟ್ಟು ರೆಡ್ ಕೇಬಲ್ ಕಾರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಾಕ್ಸ್ ಅಲ್ಲಿ ಅಷ್ಟೇ, ಇನ್ನೇನು ಕೂಡ ಇಲ್ಲ. ಇವಾಗ ಬಡ್ಸ್ ಬಗ್ಗೆ ಮಾತಾಡೋಣಂತೆ. ಫಸ್ಟ್ ಟೈಮ್ ನೀವು ಈ ಬಡ್ಸ್ ನ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ 100% ಖುಷಿ ಪಡ್ತೀರಾ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಫೀಲ್ ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಕಾಂಪ್ಯಾಕ್ಟ್ ಸೈಜ್ ಇದೆ. ಹಾಗೆ ಬಂದ್ಬಿಟ್ಟು ಸ್ಮೂತ್ ಎಡ್ಜಸ್ ಇಂದ ಬರುತ್ತೆ. ಒನ್ ಪ್ಲೇಸ್ ಅಲ್ಲೇ ಇನ್ನ ಒಂದ್ ಸ್ವಲ್ಪ ಬಡ್ಸ್ ಇದೆ. ನಾವೊಂದು ಬಡ್ಸ್ ನ ನೀವು ಕೈಯಲ್ಲಿ ಇಟ್ಕೊಂಡಾಗ ತುಂಬಾ ಶಾರ್ಪ್ ಎಡ್ಜಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ನಿಮಗೆ ಅಷ್ಟು ಅನ್ಕಂಫರ್ಟೇಬಲ್ ಆದ್ರೆ ಇರುತ್ತೆ. ಈ ಬಡ್ಸ್ ನಿಮಗೆ ಕಂಫರ್ಟೇಬಲ್ ವಿಷಯದಲ್ಲಿ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಸ್ಮೂತ್ ಇದೆ. ಹಾಗೆ ಬಂದ್ಬಿಟ್ಟು ನೋಡೋದಕ್ಕೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ನನ್ನ ಹತ್ರ ಇರೋದು ಬಂದ್ಬಿಟ್ಟು ಬ್ಲೂ ಕಲರ್. ನಿಮಗೆ ಇನ್ನ 2 ಕಲರ್ ಸಿಗುತ್ತೆ, ಬ್ಲಾಕ್ ಕಲರ್ ಹಾಗೆ ಬಂದ್ಬಿಟ್ಟು ವೈಟ್ ಕಲರ್. ವೈಟ್ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನನಗೆ ಬ್ಲೂ ಕಲರ್ ಆದ್ರೆ ಕಳಿಸಿದ್ದಾರೆ. ಬ್ಲೂ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ, ಒಂದ್ ಸ್ವಲ್ಪ ಡೀಸೆಂಟ್ ಆಗಿದೆ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ತುಂಬಾ ಡಾರ್ಕ್ ಬ್ಲೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ. ಪರವಾಗಿಲ್ಲ, ನಿಮಗೆ ಲೈಟ್ ಬ್ಲೂ ಇದೆ ಅಂತಾನೆ ಹೇಳ್ಬೋದು. ಇನ್ನ ಒಳಗಡೆ ಬಡ್ಸ್ ವಿಷಯಕ್ಕೆ ಬಂದ್ರೆ ಈ ಬಡ್ಸ್ ಕೂಡ ನಿಮಗೆ ತುಂಬಾ ಸ್ಮೂತ್ ಇದೆ. ಇಲ್ಲಿ ನಿಮಗೆ ಸ್ಟೆಮ್ ಏನಿರುತ್ತಲ್ಲ, ಈ ಸ್ಟೆಮ್ ಏನಿದೆಲ್ಲ ಇದು ಕೂಡ ನಿಮಗೆ ತುಂಬಾ ಸಾಫ್ಟ್ ಎಡ್ಜಸ್ ಆದ್ರೆ ಕೊಟ್ಟಿದ್ದಾರೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ನೀವು ಒನ್ ಪ್ಲಸ್ ನಾಟ್ ಬಡ್ಸ್ 2 ತಗೊಳ್ಳಿ, ಇದು ನಿಮಗೆ 3,000 ಸಿಗುತ್ತೆ. ಆ ಬಡ್ಸ್ ಅಲ್ಲಿ ನಿಮಗೆ ಶಾರ್ಪ್ ಎಡ್ಜಸ್ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಿಮಗೆ ಬಾಕ್ಸಿ ಶೇಪ್ ಆದ್ರೆ ಇರುತ್ತೆ. ಆ ಬಡ್ಸ್ ಗೆ ಕಂಪೇರ್ ಮಾಡಿದ್ರೆ ಈ ಬಡ್ಸ್ ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ನಿಮಗೆ ಸ್ಮೂತ್ ಎಡ್ಜಸ್ ಇಂದ ಆದ್ರೆ ಸಿಗುತ್ತೆ. ಇನ್ನ ಫಿಟ್ಟಿಂಗ್ ವಿಷಯಕ್ಕೆ ಬಂದ್ರೆ ಫಿಟ್ಟಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ನೀವು ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ ಅಂದ್ರೆ ಏನಂದ್ರೂ ಕೂಡ ನಿಮಗೆ ಬಡ್ಸ್ ಕೆಳಗ್ ಬೀಳೋದಿಲ್ಲ. ಇನ್ನ ಒಂದು ನಾನು ನಿಮಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಿಮಗೆ ಇಯರ್ ಟಿಪ್ಸ್ ನ ಪ್ರೊವೈಡ್ ಮಾಡಿರ್ತಾರೆ. ಇನ್ನ 2 ಇಯರ್ ಟಿಪ್ಸ್ ನಿಮಗೆ ಬಾಕ್ಸ್ ಅಲ್ಲೇ ಕೊಟ್ಟಿರ್ತಾರೆ. ನಿಮ್ ಸೈಜ್ಗೆ ತಕ್ಕಂತೆ ನೀವು ಸೆಟ್ ಮಾಡ್ಕೊಳ್ಳಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಯಾವ ಇದರಲ್ಲಿ ಏನ್ ಕೊಟ್ಟಿರ್ತಾರೋ ಅದನ್ನೇ ಇಟ್ಕೊಂಡು ಯೂಸ್ ಮಾಡ್ತಿರ್ತಾರೆ. ಆ ರೀತಿಯಾಗಿ ಯಾವತ್ತೂ ಕೂಡ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ನಿಮ್ ಇಯರ್ ಸೈಜ್ ನೋಡ್ಕೊಂಡು ಈ ಒಂದು ಟಿಪ್ಸ್ ಆದ್ರೆ ಹಾಕೊಳ್ಳಿ. ಅವಾಗ ನಿಮಗೆ ಸೌಂಡ್ ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಕಂಫರ್ಟ್ ವಿಷಯಕ್ಕೆ ಬಂದ್ರೆ ಈ ಒಂದು ಬಡ್ಸ್ ಸೂಪರ್ ಅಂತಾನೆ ಹೇಳ್ಬೋದು. ತುಂಬಾ ಪರ್ಫೆಕ್ಟ್ ಆಗಿ ನಿಮಗಾದ್ರೆ ಫಿಟ್ ಆಗುತ್ತೆ. ಇನ್ನ ಈ ಬಡ್ಸ್ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ಈ ಒಂದು ಬಡ್ಸ್ ಅಲ್ಲಿ ನಿಮಗೆ 12.4 mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ದೊಡ್ಡ ಸೈಜ್ ಡ್ರೈವರ್ ಅಂತಾನೆ ಹೇಳ್ಬೋದು. ಆಡಿಯೋ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಬ್ರೋ ಅಂದ್ರೆ, ಜನರಲ್ ಆಗಿ ನಾನು ಈ ಒಂದು ಬಡ್ಸ್ ಯೂಸ್ ಮಾಡೋದಿಲ್ಲ. ನಾರ್ಮಲ್ ಆಗಿ ನಾನು ತುಂಬಾ ಯೂಸ್ ಮಾಡೋದು ಅಂದ್ರೆ ನೆಕ್ ಬ್ಯಾಂಡ್ ಅಂತಾನೆ ಹೇಳ್ಬೋದು. ರಿಯಲ್ಮಿ ಕಂಪ್ನಿಗೆ ಸಂಬಂಧಪಟ್ಟ ನೆಕ್ ಬ್ಯಾಂಡ್ ಯೂಸ್ ಮಾಡ್ತೀನಿ. ನನಗೆ ಅಷ್ಟೆಲ್ಲ ಇಷ್ಟ ಆಗೋದಿಲ್ಲ ಈ ಒಂದು ಬಡ್ಸ್. ಆದ್ರೆ ಫಸ್ಟ್ ಟೈಮ್ ಈ ಬಡ್ಸ್ ನನಗೆ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಸೌಂಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇಷ್ಟು ಒಳ್ಳೆ ಸೌಂಡ್ ಕ್ವಾಲಿಟಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಂತೂ ಅಂದ್ಕೊಂಡಿರಲಿಲ್ಲ. ಸೌಂಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನಾನು ಮೇಜರ್ ಆಗಿ ಕೇಳೋದು ಬಂದ್ಬಿಟ್ಟು ಮೆಲೋಡಿ ಸಾಂಗ್ಸ್ ಎಲ್ಲಾನು ಕೂಡ ಕೇಳಿದ್ದೀನಿ. ಫೀಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ನಿಮಗೆ ಸಣ್ಣ ಸಣ್ಣ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಸೌಂಡ್ಸ್ ಇರುತ್ತಲ್ಲ, ಅದು ಕೂಡ ನಿಮಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಬೇಸ್ ಸಾಂಗ್ಸ್ ಹಾಗೆ ಬಂದ್ಬಿಟ್ಟು ತುಂಬಾ ಬೀಟ್ಸ್ ಇರೋ ಸಾಂಗ್ಸ್ ಕೇಳಿದ್ರು ಕೂಡ 100% ನೀವು ಎಂಜಾಯ್ ಮಾಡ್ತೀರಾ. ಕಂಪ್ಲೀಟ್ ವಾಲ್ಯೂಮ್ ಇಟ್ಕೊಂಡ್ರು ಕೂಡ ನಿಮಗೆ ತಲೆನೋವು ಬರೋದಿಲ್ಲ. ಅಷ್ಟು ಯೂನಿಫಾರ್ಮ್ ಆಗಿ ಇವರು ವಾಲ್ಯೂಮ್ ನ ಸೆಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬಡ್ಸ್ ವಿಷಯದಲ್ಲಿ ಮೇಜರ್ ಆಗಿ ನನಗೆ ಇಷ್ಟ ಆಗಿದ್ದು ಇದೆ, ಈ ಒಂದು ಬಡ್ಸ್ ನ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದೀರಾ ಅಂದ್ರೆ 38 ಅವರ್ಸ್ ನಿಮಗೆ ಪ್ಲೇಬ್ಯಾಕ್ ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ಈಚ್ ಬಡ್ ನೋಡ್ಕೊಂಡ್ರೆ ನಿಮಗೆ ಅರೌಂಡ್ 8 ಅವರ್ಸ್ ವರೆಗೂ ನಿಮಗೆ ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒನ್ ಪ್ಲಸ್ ಅವರು ಹೇಳ್ತಿದ್ದಾರೆ. ಈ ಒಂದು ಬಡ್ಸ್ ಅಲ್ಲಿ ಒಂದು ಮೈನಸ್ ಏನು ಅಂದ್ರೆ, ನಿಮಗೆ ANC ಸಪೋರ್ಟ್ ಆದ್ರೆ ಇರೋದಿಲ್ಲ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಗೆ ನಿಮಗೆ ಈ ಒಂದು ಬಡ್ಸ್ ಸಪೋರ್ಟ್ ಮಾಡೋದಿಲ್ಲ. ಇದೊಂದು ಮೈನಸ್. ನಿಮಗೆ ಮೇನ್ ಪ್ರಯಾರಿಟಿ ANC ಇರಲೇಬೇಕು ಅಂದ್ರೆ ಈ ಬಡ್ಸ್ ನಿಮಗೆ ಸೂಟ್ ಆಗೋದಿಲ್ಲ. ನಮಗೆ ANC ಏನ್ ಬೇಕಾಗೋದಿಲ್ಲ ಬ್ರೋ ಅಂದ್ರೆ ನೀವು ಆರಾಮಾಗಿ ಈ ಒಂದು ಬಡ್ಸ್ ಆದ್ರೆ ಪರ್ಚೇಸ್ ಮಾಡಬಹುದು. ಇನ್ನು ಇದರಲ್ಲಿ ಟಚ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ನೀವು 2 ಸಲ ಟ್ಯಾಪ್ ಮಾಡಿದೀರಾ ಅಂದ್ರೆ ನೆಕ್ಸ್ಟ್ ಸಾಂಗ್ ಗೆ ಹೋಗುತ್ತೆ. 3 ಸಲ ಟ್ಯಾಪ್ ಮಾಡಿದೀರಾ ಅಂದ್ರೆ ಪ್ರೀವಿಯಸ್ ಸಾಂಗ್ ಗೆ ಬರುತ್ತೆ. ಒಂದ್ ಸಲ ನೀವು ಟ್ಯಾಪ್ ಮಾಡಿದೀರಾ ಅಂದ್ರೆ ಸಾಂಗ್ ಪ್ಲೇ ಹಾಗೆ ಬಂದ್ಬಿಟ್ಟು ಪಾಸ್ ಆಗುತ್ತೆ. ನೀವು 3 ಕಂಟ್ರೋಲ್ಸ್ ಇರೋದು. 3 ಕಂಟ್ರೋಲ್ಸ್ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಜಸ್ಟ್ ನೀವು ರೀತಿಯಾಗಿ ಟಚ್ ಮಾಡಿದೀರಾ ಅಂದ್ರೆ ಸಾಕು, ಅಲ್ಲಿ ನಿಮಗೆ ರಿಸಲ್ಟ್ ಆದ್ರೆ ಕಾಣಿಸುತ್ತೆ. ಟಚ್
ಟಚ್ ಕಂಟ್ರೋಲ್ಸ್ ಅಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಟಚ್ ಕಂಟ್ರೋಲ್ಸ್ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ. ಇನ್ನು ಓವರ್ ಆಲ್ ಆಗಿ ಈ ಒಂದು ಬಡ್ಸ್ ನ ತಗೋಬಹುದಾ ಬ್ರೋ, ಈ ಒಂದು ಪ್ರೈಸ್ ರೇಂಜ್ ಗೆ ವರ್ತಾ ಅಂದ್ರೆ ನನಗೆ ಕೇಳಿದ್ರೆ ವರ್ತ್ ಅಂತಾನೆ ಹೇಳ್ತೀನಿ. ಇವಾಗ ಅಟ್ ಪ್ರೆಸೆಂಟ್ 2,500 ಒಳಗಡೆ ನಿಮಗೆ ತುಂಬಾ ಬಡ್ಸ್ ಸಿಗುತ್ತೆ. ಬೋಟ್, ನಾಯ್ಸ್, ಡೀಸೋ, ರಿಯಲ್ಮಿ ಈ ರೀತಿಯಾಗಿ ತುಂಬಾ ಬಡ್ಸ್ ಆದ್ರೆ ಸಿಗುತ್ತೆ. ಆ ಎಲ್ಲಾ ಬಡ್ಸಿಗೂ ಕೂಡ ಕಂಪೇರ್ ಮಾಡಿದ್ರೆ ಸೌಂಡ್ ಕ್ವಾಲಿಟಿ ಇದ್ರಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬೇರೆ ಅದರಲ್ಲಿ ನಿಮಗೆ ಡಿಸೈನ್ ಚೆನ್ನಾಗಿರುತ್ತೆ, ಸೌಂಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ. ಇದರಲ್ಲಿ ನಿಮಗೆ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮೇಜರ್ ಆಗಿ ನಾವು ಬಡ್ಸ್ ಯಾಕೆ ಪರ್ಚೇಸ್ ಮಾಡ್ತೀವಿ, ಸೌಂಡ್ಗೋಸ್ಕರನೇ ಪರ್ಚೇಸ್ ಮಾಡೋದು. ಸೌಂಡ್ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂದ್ರೆ ನಾವು ಬಡ್ಸ್ ತಗೊಂಡು ಕೂಡ ವೇಸ್ಟ್. ನಿಜವಾಗ್ಲೂ ಈ ಒಂದು ಬಡ್ಸ್ ಅಲ್ಲಿ ಸೌಂಡ್ ಕ್ವಾಲಿಟಿಗೆ ನಾನು ಇಂಪ್ರೆಸ್ ಆದೆ ಅಂತಾನೆ ಹೇಳ್ಬೋದು. ನಮ್ಮ ಮೇನ್ ಪ್ರಯಾರಿಟಿನೇ ಸೌಂಡ್ ಬ್ರೋ. ನಾವು ಸಾಂಗ್ಸ್ ಕೇಳ್ಬೇಕಾದ್ರೆ ನಮಗೆ ಒಂದು ಒಳ್ಳೆ ಫೀಲ್ ಇರಬೇಕು ಅಂದ್ರೆ ಆರಾಮಾಗಿ ನೀವು ಈ ಒಂದು ಬಡ್ಸ್ ನ ಪರ್ಚೇಸ್ ಮಾಡಿ. ಅಮೆಝಾನ್ ಅಲ್ಲಿ ನಿಮಗೆ ಸಿಗುತ್ತೆ, ಅದತ್ರ 2,200 ರೂಪಾಯಿಗೆ ನಿಮಗೆ ಸೇಲ್ಗಾದ್ರೆ ತಂದಿದ್ದಾರೆ. ಆರಾಮಾಗಿ ನೀವು ಈ ಒಂದು ಬಡ್ಸ್ ನ ಪರ್ಚೇಸ್ ಮಾಡಬಹುದು. ಈ ಬಡ್ಸ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.